ಒಂದು ನಾನೇನು ಪೂಜೆ ಮಾಡಿದ್ದಲ್ಲ. ಮೊದಲಿಗೆ ನಿಮಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಕಾಯಕವಾಗಿ ದೇಶ ಕಂಡ ಮಹಾನ್ ನಾಯಕ, ದೇಶಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ವಿಶ್ವದ ಭೂಪಟದಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ಅಂತ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲ ಸ್ಮರಣೆ ಮಾಡ್ತಾ ಅವರ ಒಂದು ಶುಭಾಶಯಗಳನ್ನು ರಾಜ್ಯದ ಜನತೆಗೆ ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಸನ್ಮಾನ್ಯ ಅಶೋಕ್ ಅವರು ನಾನು ತುಂಬ ವರ್ಷದ ಆತ್ಮೀಯರು. ಅರುಣ್ ಸೋಮಣ್ಣವರು ಮೊದಲಿಂದ ಅವ್ರ ಫಾಲೋವರ್ಸ್. ಈ ದೇವಸ್ಥಾನವನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಗುದ್ಲಿ ಪೂಜೆ ಮಾಡಿ ಇಲ್ಲಿ ಅನೇಕ ಟ್ರಸ್ಟಿಗಳಿದ್ದಾರೆ. ಇವತ್ತು ಈ ಮಟ್ಟಿಗೆ ಬೆಳೀತದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ತಾಯಿ ದುರ್ಗಾ ಪರಮೇಶ್ವರಿ ಎಲ್ಲವನ್ನೂ ಕೂಡ ಮಾಡಿಸ್ಕೊಳ್ತಾ ಇದ್ದಾಳೆ. ನನಗೊಂದು ಚಿಂತನೆ ಇದೆ. 8 ಕಿಲೋಮೀಟ್ರ್ ಏನಿಗಾಗಲೇ ನಾನು ಹೈಟೆನ್ಷನ್ ಲೈನ್ನ ಕಾರ್ಡ್ ರೋಡಿಂದ BHL ತೊಗೊಂಡೋಗಿ ಬಿಟ್ಟಿದ್ದೀನಿ. ಅದೇ ರೀತಿ ಇದನ್ನು ಕೂಡ ಮಾಡಬೇಕು ಅನ್ನೋದು ನನ್ನ ಬಯಕೆ ಇದೆ. 3,000 ಕೋಟಿ ರೂಪಾಯಿನ ಒಂದು ಎಸ್ಟಿಮೇಟನ್ನು ಮಾಡಿಸಿದ್ದೀನಿ. ಅಶೋಕು ಎಲ್ಲರೂ ನಮ್ಮ ನಾಯಕರೆಲ್ಲ ಸೇರಿ ದೆಹಲಿ ಕಳಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದಲೇ ಈ ಥರ ನೆರವನ್ನು ಪಡೆದು ಇದನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಆ ತಾಯಿ ಹತ್ರ ಕೋರ್ಕೊಂಡಿದ್ದು ಒಂದೇ, ತಾಯಿ ನನಗೆ ಶಕ್ತಿ ಕೊಡು, ಏನಿದೆ ಇದು ಯಾವತ್ತಾರು ಒಂದಿನ ದೊಡ್ಡ ಟ್ರಾಜಿಡಿ ಆಗೋದಕ್ಕೆ ಅವಕಾಶ ಆಗೋದು ಬೇಡ, ಅದನ್ನು ಮಾಡಬೇಕಾಗ್ತದೆ ಅನ್ನೋ ಒಂದು ಕೋರಿಕೆಯನ್ನು ಆ ತಾಯಿಗೆ ಸಮರ್ಪಣೆ ಮಾಡಿದ್ದೀನಿ. ಅರುಣ್ ಸೋಮಣ್ಣವರು ನಮ್ಮ ಕುಟುಂಬ ಎಲ್ಲ ಸೇರಿ ಇವತ್ತು ಒಂದು ಕುಟುಂಬದ ಪೂಜೆ ಮಾಡಿದ್ದಾರೆ. ಅರುಣ್ ಸೋಮಣ್ಣವ್ರಿಗೆ ಒಳ್ಳೆಯದಾಗಲಿ. ಅಶೋಕ್ ಅವರ ಒಂದು ಬಲಗೈ ಬಂಟನಾಗಿ ಆತ ಕೆಲಸ ಮಾಡ್ತಾಯಿದ್ದೀನಿ. ಬಾಕಿದೆಲ್ಲವೂ ಅಶೋಕ್ ಅವರು ನೋಡ್ಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.